ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಇವತ್ತು ನಾನು ಅಯ್ಯೂಬ್ ಖಾನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಬಂಧುಗಳೇ, ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ನಿಮ್ಮನ್ನು ಹೇಳಕ್ಕೆ ಬಯಸೋದೇನೆಂದರೆ, ಇವತ್ತು ಗಂಗಾವತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಹಾಗಾಗಿ ಇವತ್ತು ಒಂದಕ್ಕೆ ಸೀಮಿತವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಸರ್ಕಾರದ ನಾಮ ನಿರ್ದೇಶನಗಳು ಏನು ಇವತ್ತು ಒಂದು ಬಣಕ್ ಕೊಡ್ತಾ ಇದ್ದೀರಿ, ಇಕ್ಬಾಲ್ ಅನ್ಸಾರಿ ಅವ್ರ ಬಣಕ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಸಲ ಶಿವರಾಜ್ ತಂಗಡಿಗೆ ಅವರು ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಾಗುತ್ತೆ ಬಂಧುಗಳೇ. ಇವತ್ತು ಲೋಕಸಭಾ ಚುನಾವಣೆಯನ್ನು ಶ್ರೀನಾಥ್ ದಣಿ ಮತ್ತು ಮಲ್ಲಿಕಾರ್ಜುನ್ ನಾಗಪ್ಪ ದಣಿ ಮತ್ತು ಬ್ಲಾಕ್ ಅಧ್ಯಕ್ಷರು ಶಾಮಿದ್ ಮನ್ಯಾರ್ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು 16,000 ಮತಗಳ ಇವತ್ತು ಲೀಡ್ ಗಂಗಾವತಿಯಲ್ಲಿ ನಾವು ಕೊಟ್ಟಿದ್ದೀವಿ. ಎಲ್ಲರೂ ಸೇರಿ ಈ ಚುನಾವಣೆಯನ್ನು ಎದುರಿಸಿದ್ದೀವಿ. ಆ ಚುನಾವಣೆ ಎದುರಿಸಿದ ನಂತರ ಇವತ್ತು ಗಂಗಾವತಿಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಹಕಾರ ಆಗ್ಬೇಕಾಗಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಮಾತಾಡ್ಕೋತಾ ಇದ್ದಾರೆ, ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಕಾಡಿಗೆ ಹಚ್ತಾ ಇದ್ದಾರೆ. ಇವತ್ತು ಸಂಬಂಧಪಟ್ಟ ಇವತ್ತು ಶಿವರಾಜ್ ತಂಗಡಿಗೆ ಅವ್ರ ಸಾಹೇಬರು ಆಗಿರ್ಬೋದು, ನಾವು ಮೊನ್ನೆ ಶ್ರೀನಾಥ್ ದಣಿ ಅವ್ರ ಮನೆಗೆ ಹೋಗಿದ್ವಿ. ನಾವು ಸುಮಾರು ಒಂದು 20 ಜನ. ದಣಿ, ನಾವು ಎಲ್ಲ ಪಕ್ಷಕ್ಕೆ ನಾವು ಎಲ್ಲ ದುಡ್ದಿವಿ, ನೀವು ಒಂದು ಕಡೆ ನಾಮ ನಿರ್ದೇಶನ ಮಾಡಿ ನಮ್ಗೆಲ್ಲ ಇದು ನಮ್ ಕಡೆಗಣಿಸ್ತಾ ಇದಾರ, ಅದಕ್ಕೆ ಏನ್ ಮಾಡ್ಬೇಕಂದಾಗ ಅವರು ಫೋನಿನ ಮುಖಾಂತರ ಕೊಪ್ಪಳದ MLA ಆದ ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರನ್ನ ಫೋನ್ನಲ್ಲಿ ಮುಖಾಂತರ ಮಾತಾಡಿದ್ರು. ಇಲ್ಲ, ನಾನು ಹೈಕಮಾಂಡಿಗೆ ಮಾತಾಡ್ತೀನಿ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತು ಸಿದ್ದರಾಮಯ್ಯ ಸಾಹೇಬರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾನು ಮಾತಾಡ್ತೀನಿ, ಇವತ್ತು ಮಾತಾಡಿ ದಣಿ ಅದು ಏನೈತೆ ಅದು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಅವ್ರನ್ನ ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲರೂ ಇವತ್ತು ಗಂಗಾವತಿಯಲ್ಲಿ ಒಬ್ಬರು ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ, ನಾನು ಗಂಗಾವತಿಯಲ್ಲಿ 16,000 ಲೀಡ್ ಕೊಟ್ಟಿದ್ವಿ. ಸ್ವಾಮಿ, ನೀವೊಬ್ಬರೇ ಕೆಲಸ ಮಾಡ್ಲಿಲ್ಲ, ನೀವೊಬ್ಬರೇ ಬೆಂಚ್ ಎಬ್ಬರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲರೂ ಶ್ರೀನಾಥ್ ದಣಿ ಅವರು ಸಹ ಪಕ್ಷಕ್ಕೆ ದುಡ್ದಿದ್ದಾರೆ, ಮಲ್ಲಿಕಾರ್ಜುನ್ ನಾಗಪ್ಪ ಸಹ ಪಕ್ಷಕ್ಕೆ ದುಡ್ದಿದ್ದಾರೆ, ಬ್ಲಾಕ್ ಅಧ್ಯಕ್ಷರು ಶಾಮಿದ್ ಮನ್ಯಾರ್ ಅವರು ಸಹ ಪಕ್ಷಕ್ಕೆ ದುಡಿದ ನಂತರ ಅವ್ರ ಜೊತೆಗೂಡಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಜೊತೆಗೂಡಿ ಇವತ್ತು ಪದವೀಧರ ಚುನಾವಣೆ ಶಾಮಿದ್ ಮನ್ಯಾರ್ ಅವ್ರನ್ನ ಬಯ್ಯಾಪುರ ಅಮರೇಗೌಡ ಸಾರು ಜಿಲ್ಲಾ ಅಧ್ಯಕ್ಷರು ಅವ್ರನ್ನ ಒಂದು ಜವಾಬ್ದಾರಿ ಕೊಟ್ಟ ನಂತರ ಆ ಜವಾಬ್ದಾರಿ ಅವ್ರನ್ನು ಇವರು ಶಾಮಿದ್ ಮನ್ಯಾರ್ ಅವ್ರನ್ನ ಫೋನ್ ಮುಖಾಂತರ ಕರೆ ಕಳಿಸಿ ಅವ್ರ ಜೊತೆಗೂಡಿ ನಾವೆಲ್ಲ ಆ ಪದವೀಧರ ಚುನಾವಣೆ ಎದುರಿಸಿದ್ವಿ. ಇಲ್ಲಿನೂ ಸಹ ಪದವೀಧರ ಚುನಾವಣೆ ಲೀಡ್ ಬಂತು ಗಂಗಾವತಿಯಲ್ಲಿ, ಇಲ್ಲಿ ಸಹ ಕಾಂಗ್ರೆಸ್ ಗೆಲ್ಲಲು ಸಹಕಾರ ಆಯ್ತು. ಇಲ್ಲಿ ನಾನು ಮಾನ್ಯ ಬಯ್ಯಾಪುರ ಅಮರೇಗೌಡ ಸಾಹೇಬ್ನ ಹೇಳಕ್ ಬಯಸ್ತಾ ಇದ್ದೀನಿ, ಗಂಗಾವತಿಯಲ್ಲಿ ಕಾರ್ಯಕರ್ತರನ್ನ ಎಲ್ಲರನ್ನು ಜೊತೆಗೂಡುವಂತ ಕೆಲಸ ಮಾಡ್ಬೇಕು. ಇದು ನಾನು ಒಬ್ಬನೇ ಮಾತಾಡ್ತಾ ಇಲ್ಲ, ನಿಮ್ಮನ್ನ ಆರ್ಡರ್ ಮಾಡ್ತಾ ಇಲ್ಲ ಸ್ವಾಮಿ, ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ಕಷ್ಟಗಳನ್ನ ನಿಜವಾಗ್ಲೂ ಯಾರು ದುಡ್ದಿದಾರಲ್ಲ ಪಕ್ಷಕ್ಕ ಅಂತವ್ರು ಸಹಕಾರ ಮಾಡಿ ದುಡ್ದು ಅಂತವ್ರನ್ನ ಎಲ್ಲರನ್ನ ಅವ್ರ ಈಗ ಶ್ರೀನಾಥ್ ದಣಿ ಬಣಕ್ಕೂ ಮತ್ತು ಇಕ್ಬಾಲ್ ಅನ್ಸಾರಿ ಬಣಕ್ಕೂ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ತಾವು ಈ ಸಂಬಂಧಪಟ್ಟ ಶಿವರಾಜ್ ತಂಗಡಿಗೆ ಸಾಹೇಬರು ಆಗಿರ್ಬೋದು, ಬಯ್ಯಾಪುರ ಅಮರೇಗೌಡ ಸಾಹೇಬರು ಆಗಿರ್ಬೋದು, ತಾವುಗಳು ಮಧ್ಯಸ್ಥಿಕೆ ವಹಿಸಿ ಎಲ್ಲರಿಗೆ ಸಮಾನತೆಯಾಗಿ ಹಂಚುವಂತ ಒಂದು ನಾಮನಿರ್ದೇಶನಗಳು ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಬಂದಿದ್ದೇನೆ. ಬಂಧುಗಳೇ, ನಾನು ಇಲ್ಲಿ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೇನೆ, ನೀವು ತಾರತಮ್ಯ ಮಾಡಕ್ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ, ನಾವು ಮೂಲತಃ ಕಾಂಗ್ರೆಸ್ ಪಕ್ಷದಿಂದ ನಾವು ದುಡ್ಕೊಂಡ್ ಬಂದಿದೀವಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇದ್ದೀವಿ. ಇದಕ್ಕೆ ನಮ್ಮನ್ನ ಕಡೆಗಣಿಸಕ್ ಹೋಗ್ಬೇಡಿ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಅತಂತ್ರ ಇದ್ದೀರಿ ಅನ್ನೋ ಒಂದು ಮಾತನ್ನ ದಯಮಾಡಿ ಹೇಳ್ತಾ ನನ್ನ ಮಾತನ್ನು ವಿರಾಮ ತಗೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್ ಸಿದ್ಧಾಂತ, ಜೈ ಕಾಂಗ್ರೆಸ್.